ಇಂಥ ಟೈಮಲ್ಲಿ ಭಾರತ ಏನು ಮಾಡಬಹುದು? ಯುದ್ಧವನ್ನೇ ಮಾಡಿಬಿಡುತ್ತಾ? ಯುದ್ಧ ಅಲ್ಲದೆ ಪ್ರತೀಕಾರಕ್ಕೆ ಭಾರತ ಬೇರೆ ನಡೆಗಳನ್ನು ಕೂಡ ಇಡುತ್ತಾ ಅಂತ ಪ್ರಶ್ನೆ ಬಂದಾಗ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬಹುದು ಭಾರತ. ಪಾಕ್ನ ಮೇಲೆ ಭಾರತ ದಾಳಿ ಮಾಡುವಂಥ ಚಾನ್ಸಸ್ ಇದೆ. ನೇರ ಯುದ್ಧ ಅಥವಾ ಆಯ್ದ ಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಉಗ್ರರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ಮಾಡಬಹುದು. ಉಗ್ರರಲ್ಲೇ ಉಳ್ಕೊಂಡಿದ್ದರೆ ಅವರು ಇನ್ನೆಲ್ಲಿಗೋ ಇಷ್ಟೊತ್ತಿಗೆ ಅಲ್ಲಿ ಸೇನಾ ನಾಯಕನೇ, ಸೇನಾ ಮುಖ್ಯಸ್ಥನೇ ದೇಶ ಬಿಡ್ತಾ ಇದ್ದಾನೆ, ಎಲ್ಲೋ ಬಂಕರ್ ಅಡಗಿದ್ದಾನೆ ಅಂತ ಹೇಳಿದಾಗ ಉಗ್ರರಲ್ಲೇ ಇರ್ತಾರೆ. ಅದು ಕೂಡ ಅನುಮಾನ. ವೈಮಾನಿಕ ದಾಳಿ ಮಾಡಬಹುದು ಭಾರತ. ಈಗಾಗಲೇ ನೌಕಾಪಡೆ ಒಂದು ಕಡೆ ದಾಳಿಗೆ ಸನ್ನದ್ಧವಾಗಿದೆ. ಗಡಿಯಲ್ಲಿ ಹೆಚ್ಚುವರಿ ಸೇನೆ ಕೂಡ ನಿಯೋಜನೆ ಆಗಿದೆ. ಟಾರ್ಗೆಟ್ ಯಾವುದು ಹಾಗಾದರೆ? ನೋಡಿ, ಭಾರತದಿಂದ ರಾಜತಾಂತ್ರಿಕ ಕ್ರಮಗಳಷ್ಟೇ ಜಾರಿ ಮಾಡಬಹುದು. ಸರ್ಜಿಕಲ್ ಹಾಗೂ ಏರ್ ಸ್ಟ್ರೈಕ್ ನಡೆಸದ ಭಾರತ ಇಲ್ಲಿವರೆಗೂ. ಸರ್ಜಿಕಲ್ ಹಾಗೂ ಏರ್ ಸ್ಟ್ರೈಕನ್ನು ಇಲ್ಲಿವರೆಗೂ ಭಾರತ ನಡೆಸಿಲ್ಲ. POKನೇ ಭಾರತದ ನಿಜವಾದ ಗುರಿಯಾಗಿದೆಯಾ? ಈಗ ಶಿಮ್ಲಾ ಒಪ್ಪಂದ ರದ್ದತಿ ಪಾಕಿಸ್ತಾನಕ್ಕೆ ತಿರುಗುಬಾಣ ಆಗ್ತಾ ಇದೆಯಾ? POK ಮೇಲೆ ಹಕ್ಕನ್ನು ಸಾಧಿಸಬೇಕು ಅಂತೇಳಿ ಭಾರತಕ್ಕೆ ನೆರವು ಬೇಕಾಗಿದೆ. ಇದೀಗ POK ವಶಕ್ಕಾಗಿಯೇ ರಣತಂತ್ರವನ್ನು ಭಾರತ ಒಂದು ಕಡೆ ರೆಡಿ ಮಾಡ್ತಾ ಇದೆಯಾ? ಇದಕ್ಕೋಸ್ಕರ ಭಾರತದ ದಾಳಿ ವಿಳಂಬ ಆಗಿದೆಯಾ? ನೋಡಿ, ಇಲ್ಲಿ ಎರಡು ಭಾಗ. POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಈಗ ನಮ್ಮ ಭಾರತದ ಮ್ಯಾಪಲ್ಲಿ ಮುಕುಟಪ್ರಾಯ, ಶಿಖರಪ್ರಾಯ, ಶಿರದ ರೂಪದಲ್ಲಿದೆಯಲ್ಲ, ಅದರಲ್ಲಿ ಕೆಲವೊಂದು ಭಾಗ ನಾವು ಮ್ಯಾಪಲ್ಲಿ ಅದನ್ನು ಬರೆದಿದ್ದೀವಿ ಅಷ್ಟೇ. ಕೆಲವೊಂದು ಭಾಗವನ್ನು ಅದು ಪಾಕಿಸ್ತಾನದ ವಶದಲ್ಲೇ ಇದೆ ಅಂತ. ಸೊ ಹಾಗಾಗಿ ನಮ್ಗೆ ಈ ಕಡೆ ಅದನ್ನು ದಾಟ್ಕೊಂಡ್ರೂ ಕೂಡ POK ಅಂತ ಇದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ ಏನು ಕರೀತಾರೆ ಅಂತ ಹೇಳಿದ್ರೆ IOK, ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ ಅವರು. ಭಾರತ ಆಕ್ರಮಿತ ಕಾಶ್ಮೀರ ಅಂತ ಅವ್ರು ಕರ್ಕೊಳ್ತಾರೆ ಅದನ್ನು. ಸೊ ಇದೀಗ ಈ ಒಂದು ಉಗ್ರರ ದಾಳಿ ಆದ ಮೇಲೆ ಇಡೀ POKಯನ್ನೇ ವಶಕ್ಕೆ ಮತ್ತೆ ಪಡ್ಕೊಂಡ್ಬಿಡೋಣ ನಾವು ಅನ್ನೋ ಉಮೇದು ಇಟ್ಕೊಂಡಿರೋ ಕಾರಣಕ್ಕೇ ಪ್ರತಿ ದಾಳಿ ಮಾಡ್ತಿರೋದು ವಿಳಂಬ ಆಗ್ತಾ ಇದೆಯಾ? ಇಲ್ಲಿ ಜಾಗತಿಕ ಬೆಂಬಲ ಗಳಿಕೆ ಪಾಕ್ ಕೈವಾಡದ ಸಾಕ್ಷ್ಯ ವಿಶ್ವದ ಮುಂದಿಡೋದು. ಬರೀ ತಾನು ಹೋಗೋದು, ಯಾರೋ ಟೆರರಿಸ್ಟ್ ಅಟ್ಯಾಕ್ ಮಾಡಿಬಿಟ್ರು ಅಂದ ತಕ್ಷಣ ತಾನು ಹೋಗೋದು, ದಾಳಿ ಮಾಡಿಬಿಡೋದು, ಆದರೆ ಅದು ಬೇರೆ ಕಥೆ. ವಿಶ್ವದ ಮುಂದೆ ಪಾಕಿಸ್ತಾನವನ್ನು ಬೆತ್ತಲು ಮಾಡಬೇಕಲ್ಲ, ಇವರು ನೀಚ ಕೃತ್ಯಗಳನ್ನು ಹೇಳಬೇಕಲ್ಲ. ಸೊ ಹಾಗಾಗಿ ಇವರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಸಾಕ್ಷ್ಯ ಸಮೇತ ವಿಶ್ವದ ಮುಂದಿಡುವುದು ಕೂಡ ಭಾರತದ ಗುರಿಯಾಗಿರಬಹುದು. ಭಾರತ 100 ದೇಶಗಳಿಗೆ ಸಾಕ್ಷ್ಯವನ್ನು ರವಾನಿಸಿದೆ. ಅಮೆರಿಕ, ಇಸ್ರೇಲ್ ಭಾರತವನ್ನು ಸಪೋರ್ಟ್ ಮಾಡಿವೆ. ಇದೀಗ ಜಾಗತಿಕ ವಿಶ್ವಾಸ ಗಳಿಸುವ ಕಾರ್ಯತಂತ್ರ ಸಕ್ಸಸ್ ಆಗಬಹುದು. ಪಾಕಿಸ್ತಾನಕ್ಕೆ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಬಹುದು ಭಾರತ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಎಲ್ಲ ವಹಿವಾಟು ಸ್ಥಗಿತ ಆಗಿದೆ ಈಗ ಅವರಿಗೆ. ಭಾರತ ಅಟ್ಟಾರಿ ವಾಘಾ ಗಡಿಯನ್ನು ಬಂದ್ ಮಾಡಿದೆ. ಔಷಧ ಹಾಗೂ ಗೊಬ್ಬರಗಳ ತೀವ್ರ ಕೊರತೆ ಕೂಡ ಪಾಕಿಸ್ತಾನಕ್ಕೆ ಇದೆ. 3,886.53 ಕೋಟಿ ರೂಪಾಯಿ ವಹಿವಾಟು ಸ್ತಬ್ಧವಾಗ್ತಾ ಇದೆ. ದಿನ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಪಾಕಿಸ್ತಾನದಲ್ಲಿ